ಜ್ಞಾನೋಕ್ತಿಗಳು ಅಧ್ಯಾಯ 1. ಈ ವಚನಗಳ ಪ್ರಯೋಜನ. ಇಸ್ರಾಯೇಲರಿಗೆ ಅರಸನಾಗಿದ್ದ ದಾವೀದನ ಮಗ ಸೊಲೊಮೋನನ ಜ್ಞಾನೋಕ್ತಿಗಳು. ಜ್ಞಾನವನ್ನು ಶಿಸ್ತನ್ನು ಪಡೆಯುವುದಕ್ಕೆ, ಒಳನೋಟದ ಮಾತುಗಳನ್ನು ಗ್ರಹಿಸೋದಕ್ಕೆ, ವಿವೇಕ ಹಾಗೂ ನ್ಯಾಯನೀತಿಯ ಮಾರ್ಗದಲ್ಲಿ ಶಿಕ್ಷಿತರಾಗುವುದಕ್ಕೆ, ಮೂಢರಿಗೆ ಬುದ್ಧಿಯನ್ನು, ಯುವಜನರಿಗೆ ತಿಳುವಳಿಕೆಯನ್ನು ಕಲಿಸುವುದಕ್ಕೆ ಒದಗುತ್ತವೆ ಈ ಜ್ಞಾನೋಕ್ತಿಗಳು. ಇವುಗಳನ್ನು ಕೇಳಿ ಜಾಣನು ಇನ್ನೂ ಜಾಣನಾಗುವನು, ವಿವೇಕಿಯು ಮತ್ತಷ್ಟು ಜ್ಞಾನ ಸಂಪನ್ನನಾಗುವನು. ಗಾದೆಗಳನ್ನು, ಗೂಢಾರ್ಥಗಳನ್ನು, ಜ್ಞಾನಿಯ ನುಡಿ ಹಾಗೂ ಒಗಟುಗಳನ್ನು ತಿಳಿದುಕೊಳ್ಳಲು ಸಹ ಇವು ಸಾಧನಗಳು. ಯುವ ಜನರಿಗೆ ಹಿತನುಡಿ. ಸರ್ವೇಶ್ವರನಲ್ಲಿ ಭಯಭಕ್ತಿಯೇ ಜ್ಞಾನಕ್ಕೆ ಮೂಲ. ಮೂರ್ಖರಿಗಾದರೂ ಜ್ಞಾನ ಶಿಸ್ತು ಎಂದರೆ ತಾತ್ಸಾರ. ಮಗನೇ, ನಿನ್ನ ತಂದೆಯ ಬೋಧೆಗೆ ಕಿವಿಗೊಡು, ನಿನ್ನ ತಾಯಿಯ ಉಪದೇಶವನ್ನು ತೊರೆಯದಿರು. ಅವು ನಿನ್ನ ತಲೆಗೆ ಸುಂದರ ಕಿರೀಟ, ನಿನ್ನ ಕೊರಳಿಗೆ ಕಂಠಾಭರಣ. ಮಗನೇ, ಪಾಪಿಗಳ ಪ್ರೇರಣೆಗೆ ಒಪ್ಪಿಗೆ ಕೊಡಲೇಬೇಡ. ಅವರು ನಿನಗೆ, ನಮ್ಮೊಡನೆ ಬಾ, ಹೊಂಚು ಹಾಕಿ ಹತ್ಯೆ ಮಾಡೋಣ, ಪಾತಾಳಕ್ಕಿಳಿಯುವವರನ್ನು ನರಕ ನುಂಗುವಂತೆ ಅವರನ್ನು ಜೀವ ಸಹಿತ ಪೂರ್ತಿಯಾಗಿ ಕಬಳಿಸಿ ಬಿಡೋಣ ಬಾ, ಅಮೂಲ್ಯವಾದ ಸೊತ್ತನ್ನೆಲ್ಲ ಕಂಡು ಹಿಡಿಯೋಣ, ಕೊಳ್ಳೆ ಹೊಡೆದು ಮನೆ ತುಂಬಿಸಿಕೊಳ್ಳೋಣ ಬಾ, ನಮ್ಮೊಡನೆ ಪಾಲುಗಾರನಾಗಲು ಬಾ, ನಮ್ಮೆಲ್ಲರ ನಿಧಿ ಒಂದೇ ಆಗಿರಲಿ ಎಂದೆಲ್ಲ ಹೇಳುವರು. ಆದರೆ ಮಗನೇ, ಅವರೊಡನೆ ಸೇರಬೇಡ. ನೀನು ಅವರ ಮಾರ್ಗದಲ್ಲಿ ಹೆಜ್ಜೆ ಇಡಬೇಡ. ಅವರ ಕಾಲು ಕೇಡನ್ನು ಹಿಂಬಾಲಿಸಿ ಓಡುತ್ತವೆ. ರಕ್ತಪಾತಕ್ಕಾಗಿ ಅವರು ತುಡಿಯುತ್ತಿರುತ್ತಾರೆ. ರೆಕ್ಕೆಯುಳ್ಳ ಹಕ್ಕಿಯ ಕಣ್ಣೆದುರಿಗೆ ಬಲೆಯನ್ನು ಹರಡುವುದು ವ್ಯರ್ಥವಲ್ಲವೇ? ಇಂಥವರು ಹೊಂಚು ಹಾಕುವುದು ಸ್ವಹತ್ಯಕ್ಕೆ, ಬಲೆ ಒಡ್ಡುವುದು ಸ್ವಂತ ಪ್ರಾಣನಾಶಕ್ಕೆ. ಸೂರೆ ಮಾಡುವವರೆಲ್ಲರ ಪಾಡು ಇದುವೇ. ಕೊಳ್ಳೆಯು ಕೊಳ್ಳೆಗಾರರ ಪ್ರಾಣವನ್ನೇ ಕೊಳ್ಳೆ ಮಾಡುತ್ತದೆ. ಜ್ಞಾನವೆಂಬಾಕೆ ಹಾದಿಗಳೆಲ್ಲ ಕೂಗುತ್ತಾ ಇದ್ದಾಳೆ, ಬೀದಿ ಚೌಕಗಳಲ್ಲಿ ಧನಿಗೈಯುತ್ತಾ ಇದ್ದಾಳೆ. ಪೇಟೆಯ ಜನಜಂಗುಳಿಯ ನಡುವೆ ಪುರದ್ವಾರಗಳಲ್ಲೇ ಹೀಗೆಂದು ಪ್ರಚಾರ ಮಾಡುತ್ತಿದ್ದಾಳೆ. ಮೂಢರೇ, ಎಂದಿನ ತನಕ ಮೂಢರಾಗಿರಲು ಆಶಿಸುವಿರಿ? ಕುಚೋದ್ಯಗಾರರೇ, ಎಷ್ಟು ಕಾಲ ಕುಚೋದ್ಯರಾಗಿರಲು ಇಚ್ಛಿಸುವಿರಿ? ಮೂರ್ಖರೇ, ಎಷ್ಟರವರೆಗೆ ತಿಳುವಳಿಕೆಯನ್ನು ಹಗೆ ಮಾಡುವಿರಿ? ನನ್ನ ಎಚ್ಚರಿಕೆಯ ಮಾತಿನತ್ತ ಗಮನ ಕೊಡಿ. ನನ್ನ ಚೈತನ್ಯವನ್ನು ನಿಮ್ಮ ಮೇಲೆ ಸುರಿಸಿ ನನ್ನ ನುಡಿಯನ್ನು ನಿಮಗೆ ತಿಳಿಯಪಡಿಸುವೆನು. ನಾನು ನಿಮ್ಮನ್ನು ಕರೆದಾಗ ತಿರಸ್ಕರಿಸದಿರಿ. ನಾನು ನಿಮಗೆ ಕೈ ನೀಡಿದಾಗ ಗಮನಿಸದೆ ಹೋದಿರಿ. ನನ್ನ ಬುದ್ಧಿವಾದವನ್ನು ಅಲಕ್ಷ್ಯ ಮಾಡದಿರಿ. ನನ್ನ ತಿದ್ದುಪಾಟನ್ನು ತಳ್ಳಿಬಿಟ್ಟಿರಿ. ಆದ್ದರಿಂದ ಬಿರುಗಾಳಿಯಂತೆ ನಿಮಗೆ ಅಪಾಯ ಬಂದಾಗ, ತೂಫಾನಿನಂತೆ ನಿಮಗೆ ಆಪತ್ತು ಬಂದೊದಗಿದಾಗ, ಕಷ್ಟ ಸಂಕಟಗಳು ನಿಮಗೆ ಸಂಭವಿಸಿದಾಗ, ನಿಮ್ಮನ್ನು ಕುರಿತು ನಾನೇ ನಕ್ಕು ಪರಿಹಾಸ್ಯ ಮಾಡುವೆನು. ಆಗ ನನಗೆ ಮೊರೆಯಿಟ್ಟರೂ ಉತ್ತರಿಸೆನು, ಆತುರದಿಂದ ಹುಡುಕಿದರೂ ನಾನು ಕಾಣಸಿಗೆನು. ಏಕೆಂದರೆ ಸುಜ್ಞಾನವನ್ನೇ ಅವರು ದ್ವೇಷಿಸಿದರು, ಸರ್ವೇಶ್ವರನಲ್ಲಿ ಭಯಭಕ್ತಿ ಇರಿಸದೇ ಹೋದರು. ನನ್ನ ಆಲೋಚನೆಯನ್ನು ಅವರು ಕೇಳಲಿಲ್ಲ, ನನ್ನ ಪ್ರತಿಯೊಂದು ಎಚ್ಚರಿಕೆಯ ಮಾತನ್ನು ಕಿವಿಗೆ ಹಾಕಿಕೊಳ್ಳಲಿಲ್ಲ. ಈ ಕಾರಣ ತಮ್ಮ ನಡತೆಗೆ ತಕ್ಕ ಫಲವನ್ನು ಅನುಭವಿಸುವರು, ತಮ್ಮ ಕುಯುಕ್ತಿಗಳ ಪರಿಣಾಮದಿಂದ ಹೊಟ್ಟೆ ತುಂಬಿಸಿಕೊಳ್ಳುವರು. ಮೂಢರು ತಮ್ಮ ಉದಾಸೀನತೆಯಿಂದಲೇ ಹತರಾಗುವರು, ಜ್ಞಾನಹೀನರು ತಮ್ಮ ನಿಶ್ಚಿಂತೆಯಿಂದಲೇ ನಾಶವಾಗುವರು. ನನ್ನ ಮಾತಿಗೆ ಕಿವಿಗೊಡುವವರಾದರೂ ಸುರಕ್ಷಿತವಾಗಿರುವರು, ಕೇಡಿಗೆ ಭಯಪಡದೆ ನೆಮ್ಮದಿಯಾಗಿ ಬಾಳುವರು.